Hello my dear students. In this video we shall go through the second problem of cash budget extracted from 2017 question paper, part A of 14 marks question. So we shall go through the problem now. Prepare a cash budget from the following for the period April to June from the following information. So they are given the month. The number of month is 5 year. Credit, sales, purchases and wages. So while going through this, ಇದನ್ನ ನೋಡ್ತಾ ಇರಬೇಕಾದ್ರೇನೆ ನಿಮಗೆ ಕ್ಯಾಶ್ ಬಡ್ಜೆಟ್ ಫಾರ್ಮ್ಯಾಟ್ ನೆನಪಾಗ್ಬಿಡ್ಬೇಕು. ಸೊ ಇಲ್ಲಿ ನೋಡಿ 3 ಮಂತ್ಸ್ಗೆ ಅಂತ ಹೇಳಿದ್ದಾರೆ, ಏಪ್ರಿಲ್ ಟು ಜೂನ್. ಸೊ ಏಪ್ರಿಲ್, ಮೇ, ಜೂನ್ ಇನ್ಫಾರ್ಮೇಶನ್ ಇದೆ ಇಲ್ಲಿ. ಅಂಡ್ ಆಲ್ಸೋ ಇಲ್ಲಿ ಕ್ರೆಡಿಟ್, ಸೇಲ್ಸ್, ಪೇಮೆಂಟ್ಸ್, ವೇಜಸ್ ಅಂತ ಇದೆ. ನಾವು ಇಲ್ಲಿ ಇರೋ 3 ವಿಷಯಗಳನ್ನೇ ನಾವು ಯಾವ್ದು ರೆಸಿಪ್ಟ್ ಯಾವ್ದು ಪೇಮೆಂಟ್ ಅಂತ ತಿಳ್ಕೋಬೇಕು. ಯಾವ್ದ್ರಲ್ಲಿ ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಇದೆ ಅಂತ ನೋಡಿ. ಕ್ರೆಡಿಟ್, ಸೇಲ್ಸ್, ಇಲ್ಲಿ ಸೇಲ್ಸ್ ಆಗ್ತಿದೆ, ಸೊ ನಮಗೆ ಕ್ಯಾಶ್ ಇನ್ಫ್ಲೋ ಇರುತ್ತೆ ಅಲ್ವಾ. ಸೇಲ್ಸ್ ಗೂಡ್ಸ್ ಮಾರಾಟ ಆದಾಗ ನಮಗೆ ಕ್ಯಾಶ್ ಕೈಗೆ ಸಿಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಆಗಿದೆ, ಅವಾಗ ಡೆಟಾರ್ಸ್ ಇಲ್ಲಿ ಬರ್ತಾರೆ. ಸೊ ಡೆಟಾರ್ಸ್ ಇಂದ ನಮಗೆ ದುಡ್ಡು ಸಿಗುತ್ತೆ. ಸೊ ಇದು ರೆಸಿಪ್ಟ್ಸ್ ಗೆ ಸೇರುತ್ತೆ. ನೆಕ್ಸ್ಟ್ ಪರ್ಚೇಸಸ್ ಮತ್ತೆ ವೇಜಸ್. ಪರ್ಚೇಸಸ್ ಅಲ್ಲೂ ಅಷ್ಟೇ, ಸಪ್ಲೈಯರ್ಸ್ಗೆ ನಾವು ರಾ ಮೆಟೀರಿಯಲ್ಸ್ ಏನಾರ ಖರೀದಿ ಮಾಡಿದಾಗ ಅವರಿಗೆ ಅಮೌಂಟ್ ಕೊಡಬೇಕು ನಾವು. ಸೊ ಕೈಯಿಂದ ಕ್ಯಾಶ್ ಔಟ್ಫ್ಲೋ ಇದೆ. ಅಂಡ್ ಆಲ್ಸೋ ವೇಜಸ್, ಸಂಬಳ ಕೊಡ್ತೀವಿ ವರ್ಕರ್ಸ್ಗೆ. ಸೊ ಇಲ್ಲೂ ಅಷ್ಟೇ ಕ್ಯಾಶ್ ಔಟ್ಫ್ಲೋ ಇದೆ. ಸೊ ಇದೊಂದು ಮಾತ್ರ ಇನ್ಫ್ಲೋ, ಇದೆರಡು ಔಟ್ಫ್ಲೋ, ಮೀನ್ಸ್ ಪೇಮೆಂಟ್ಸ್. ಸೊ ಕೀಪ್ ದಿಸ್ ಇನ್ ಮೈಂಡ್ ಅಂಡ್ ಡ್ರಾ ದಿ ಕ್ಯಾಶ್ ಬಡ್ಜೆಟ್ ಫಾರ್ ದಿಸ್. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ we shall further check the additional information given in the problem. So there is some 4 points. So with the while going through this only, we shall start with the working note. So here 50% of the credit sales are realized in the month following the sales, and the remaining 50% in the second month following. ಸೊ ಇದರ ಅರ್ಥ ಏನು ಅಂತಂತಂದ್ರೆ, ಸೊ ಸೇಲ್ಸ್ ಆಗಿದೆ ಅಂತಂತಂದ್ರೆ, ಇವಾಗ 100 ರೂಪಾಯಿಗೆ ಸೇಲ್ಸ್ ಆಗಿದೆ ಅಂದ್ರೆ 50 ರೂಪೀಸ್ ನೆಕ್ಸ್ಟ್ ಮಂತ್ ಕೊಡ್ತಾರೆ. ಅಂದ್ರೆ ಈ ಮಂತ್ ಸೇಲ್ಸ್ ಆಗಿದೆ ಅಂತಂತಂದ್ರೆ ಈ ಮಂತ್ ನೆಕ್ಸ್ಟ್ ಮಂತ್ ಅಲ್ಲಿ ಏನು 50 ರೂಪೀಸ್ ಕೊಡ್ತಾರೆ. ಆಮೇಲೆ ಅದ್ರ ನೆಕ್ಸ್ಟ್ ಮಂತ್ಗೆ ಇನ್ 50 ರೂಪೀಸ್ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಇದನ್ನ ನಾನು ವರ್ಕಿಂಗ್ ನೋಟ್ ಮಾಡೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಕ್ರೆಡಿಟರ್ಸ್ ಆರ್ ಪೇಡ್ ಇನ್ ದಿ ಮಂತ್ ಫಾಲೋಯಿಂಗ್ ದಿ ಮಂತ್ ಆಫ್ ಪರ್ಚೇಸಸ್. ಸೊ ಕ್ರೆಡಿಟರ್ಸ್ ಅಷ್ಟೇ, ಪರ್ಚೇಸಸ್ ನಾವು ಮಾಡಿದೀವಿ, ಇನ್ನು ಪೇಮೆಂಟ್ ಮಾಡಿಲ್ಲ. ಸೊ ಪೇಮೆಂಟ್ ಏನು, ಈ ತಿಂಗಳು ನಾವು ಪರ್ಚೇಸ್ ಮಾಡಿದೀವಿ, ನೆಕ್ಸ್ಟ್ ಮಂತ್ ಪೇ ಮಾಡ್ತಿದೀವಿ ಅಂದ್ರೆ ಈ ತಿಂಗಳದು ನೆಕ್ಸ್ಟ್ ಮಂತ್ಗೆ ಆಗುತ್ತೆ ಪೇಮೆಂಟ್, ಲೈಕ್ ದಟ್. ಸೊ ಇಲ್ಲೂ ಅಷ್ಟೇ, ವೇಜಸ್ ಆರ್ ಪೇಡ್ ಇನ್ ದಿ ಸೇಮ್ ಮಂತ್. ಸೇಮ್ ಮಂತ್ ಇದ್ದಾಗ ನಮಗೆ ವರ್ಕಿಂಗ್ ನೋಟ್ ಬೇಕಾಗಿರಲ್ಲ, ಯಾಕಂದ್ರೆ ಡೈರೆಕ್ಟ್ ಆಗಿ ಕೊಟ್ಟಿರೋ ಇನ್ಫಾರ್ಮೇಶನ್ ನಾವು ಭರ್ತಿ ಮಾಡಬಹುದು. ನೆಕ್ಸ್ಟ್, ಲಾಸ್ಟ್ ಒನ್, ಕ್ಯಾಶ್ ಇನ್ ಹ್ಯಾಂಡ್ ವಾಸ್ ₹25,000 ಆನ್ ಏಪ್ರಿಲ್ 1st, 2016. ಸೊ ಇದೇನಾಗಿ ಉಳಿಯುತ್ತೆ ನಮಗೆ, ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಗಿ ಇರುತ್ತೆ. ಸೊ ನಾವು ಇವಾಗ ಇದನ್ನ ಕ್ಯಾಶ್ ಇನ್ ಹ್ಯಾಂಡ್ ನ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಗಿ ಫಾರ್ಮ್ಯಾಟ್ಗೆ ಹಾಕೋಬೇಕಾಗಿರುತ್ತೆ. ಸೊ ಫಸ್ಟ್ ನಾವು ವರ್ಕಿಂಗ್ ನೋಟ್ ಕಂಪ್ಲೀಟ್ ಮಾಡೋಣ. ಸೊ ಇನ್ ದಿ ವರ್ಕಿಂಗ್ ನೋಟ್ ಸಿ ಕ್ಯಾಲ್ಕುಲೇಷನ್ ಆಫ್ ಕಲೆಕ್ಷನ್ ಫ್ರಮ್ ಡೆಟಾರ್ಸ್. ಕ್ರೆಡಿಟ್ ಸೇಲ್ಸ್ ಆಗಿರೋದ್ರಿಂದ ನಾನು ಏನ್ ಮಾಡ್ತಿದ್ದೀನಿ, ಡೆಟಾರ್ಸ್ ಅಂತ ಕರಿತೀನಿ. ಸೊ ಅವ್ರ ಹತ್ರ ಹೇಗೆ ಕಲೆಕ್ಷನ್ಸ್ ಆಗುತ್ತೆ ಅನ್ನೋದನ್ನ ಈ ಒಂದು ವರ್ಕಿಂಗ್ ನೋಟ್ ಅಲ್ಲಿ ತಿಳ್ಕೊಳ್ಳೋಣ. Here 50% of the credit sales are realized in the month following the sales. So 50% and the next 50% ಇಲ್ಲಿ ಕೊಟ್ಟಿದಾರಲ್ಲ. ಸೊ ಫಾರ್ ದಟ್ ಐ ಹ್ಯಾವ್ ಫಾಲೋಡ್ ಲೈಕ್ ದಿಸ್. ಸಿ ಎಷ್ಟು ನಂಬರ್ ಆಫ್ ಮಂತ್ಸ್ ಕೊಟ್ಟಿದಾರೋ, ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಹಾಕೊಳ್ಳಿ. ಇಲ್ಲಿ ಫಸ್ಟ್ ಮಂತ್, ಸೆಕೆಂಡ್ ಮಂತ್. ಫಸ್ಟ್ ಮಂತ್ ಅಲ್ಲಿ 50% ನಾವು ಕ್ಯಾಶ್ ರಿಯಲೈಸ್ ಆಗ್ತಿದೆ, ನಮಗೆ ರಿಸೀವ್ ಮಾಡ್ಕೊಂತ ಇದೀವಿ. ನೆಕ್ಸ್ಟ್ ಮಂತ್ಗೆ 50% ನಮಗೆ ಕ್ಯಾಶ್ ರಿಸೀವ್ ಮಾಡ್ಕೊಂತೀವಿ. ಸೊ ಅದಕ್ಕೋಸ್ಕರ. ಸೊ ಇಯರ್ ಟು ಫಿಲ್ ದಿಸ್ ವಿ ಹ್ಯಾವ್ ಟು ಚೆಕ್ ದಿ ಫೆಬ್ರವರಿಸ್ ಸೇಲ್ಸ್. ಸೊ ದಿ ಫೆಬ್ರವರಿ ಸೇಲ್ಸ್ ಇಸ್ 1,80,000. ಸೊ 1,80,000. See, they are not going to pay it in the next month in full.
ಫೆಬ್ರವರಿಲೇ 1,80,000 ಅವರು ಕೊಡ್ತಾ ಇಲ್ಲ ನಮ್ಮ ಕಸ್ಟಮರ್ಸ್. ಆ್ಯಂಡ್ ಆಲ್ಸೋ ದಿ ಮಾರ್ಚಲ್ಲೂ ಕೂಡ 1,80,000 100% ನಮಗೆ ದುಡ್ಡು ಸಿಗ್ತಾ ಇಲ್ಲ. ಫೆಬ್ರವರಿದು ಏನು ಮಾಡ್ತಿದ್ದಾರೆ, ಮಾರ್ಚ್ಗೆ ಒಂದು ಸ್ವಲ್ಪ, ಏಪ್ರಿಲಲ್ಲಿ ಒಂದು ಸ್ವಲ್ಪ 50% ಕೊಡ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಫೆಬ್ರವರಿಲಿ ನಮ್ಗೆ ಯಾವುದೇ ರೀತಿಯಾದ ದುಡ್ಡು ಸಿಗ್ತಾ ಇಲ್ಲ. ಸೊ ಫೆಬ್ರವರಿದು ಏನಾಗುತ್ತೆ, ಮಾರ್ಚಲ್ಲಿ 50% ಸಿಗುತ್ತೆ. 50% ಆಫ್ 1,80,000 ಇಸ್ ನಥಿಂಗ್ ಬಟ್ 90,000. ಇದು ಫಸ್ಟ್ ಮಂತ್ ಆಯಿತು. ನೆಕ್ಸ್ಟ್ ಇನ್ 50% ಏನಾಗುತ್ತೆ, ಫೆಬ್ರವರಿದು, ಮಾರ್ಚಲ್ಲಿ 50%, ಏಪ್ರಿಲಲ್ಲಿ 50%. ಸೊ ಇದು ಸೆಕೆಂಡ್ ಮಂತ್ಗೆ ಆಯ್ತಲ್ವಾ, ಇಲ್ಲಿ ನೋಡಿ ಸೆಕೆಂಡ್ ಮಂತ್ 90,000. ನೆಕ್ಸ್ಟ್ ಮಾರ್ಚ್ದು 1,92,000 ಇದೆ. ಸೊ 1,92,000 ಏಪ್ರಿಲ್ಗೆ ಒಂದು ಸ್ವಲ್ಪ, ಮೇಗೆ ಒಂದು ಸ್ವಲ್ಪ ಬರುತ್ತೆ. ಸೊ ವಾಟ್ ಈಸ್ ದಿ ಅಮೌಂಟ್, 1,92,000 in divide by 2 ಮಾಡಿದ್ರೆ 96,000 for in the month of April, and also May 96,000 ಸಿಗುತ್ತೆ. ನೆಕ್ಸ್ಟ್ ಏಪ್ರಿಲ್ದು ಚೆಕ್ ಮಾಡೋಣ. ಏಪ್ರಿಲ್ದು 1,08,000. ಸೊ ಅದನ್ನ ನಾವು ಡಿವೈಡೆಡ್ ಬೈ 2 ಅಂದರೆ 50% ಅಂತ ತಗೊಂಡಾಗ, ಸೊ ಏಪ್ರಿಲ್ ಮಂತಲ್ಲಿ ನಮ್ಗೆ ಸಿಗಲ್ಲ. 50% ಇನ್ ಮೇ and another 50% in June, 54,000. So 1,08,000 divided by 2 ಮಾಡಿದಾಗ 54,000. ನೆಕ್ಸ್ಟ್ ಏಪ್ರಿಲ್ ತನಕ ಆಯಿತು. ಮೇದು ನೋಡೋಣ, 1,74,000 ಇದೆ. ಸೊ 1,74,000 ಡಿವೈಡೆಡ್ ಬೈ 2 ಅಂತಂತಂದ್ರೆ, ಸೊ ಇವಾಗ ಮೇಯಲ್ಲಿ ನಮಗೆ ಕ್ಯಾಶ್ ರಿಸೀವ್ ಆಗ್ತಾ ಇಲ್ಲ. ಜೂನಲ್ಲಿ 50% ಏನು 1,74,000 ಡಿವೈಡೆಡ್ ಬೈ 2 ಅಂತಂತಂದ್ರೆ 87,000. ಸೊ 87,000 we are going to receive in the month of June, and the remaining 87,000 in the month of July. But no need of drawing the next month because we are going to prepare till the end of June. So till here you can stop. And further there is 2 amounts we have to add it. That's why I have given the total column here extra. So here 2 months amount is there. So we have to take to the total. So this is 90,000. April it is 1,86,000. The next one is 1,50,000. ಇದಿಷ್ಟನ್ನು ಆ್ಯಡ್ ಮಾಡ್ಬೇಕು ನೀವು. ಆ್ಯಡ್ ಮಾಡಿದಾಗ 54,000 ಪ್ಲಸ್ 96,000 1,50,000. ನೆಕ್ಸ್ಟ್ 87,000 ಪ್ಲಸ್ 54,000 1,41,000. ಇದು ಇಷ್ಟು ಈ ಟೋಟಲ್ ಅಮೌಂಟ್ ನಮಗೆ ಈ ಮಂತ್ ಇವಾಗ 1,41,000 ಈ ಜೂನಲ್ಲಿ ಸಿಗುತ್ತೆ. ಜೂನಲ್ಲಿ 1,41,000 ಯಾವ ರೀತಿ ನಾವು ಅರ್ಥ ಮಾಡ್ಕೊತೀವಿ ಅಂದರೆ, ಏಪ್ರಿಲ್ದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಮೇದ ಫಸ್ಟ್ ಇನ್ಸ್ಟಾಲ್ಮೆಂಟ್, ಎರಡೂ ಸೇರಿಸಿ ನಮ್ಗೆ ಇಷ್ಟು ಅಮೌಂಟ್ ಸಿಗುತ್ತೆ. ಇದು ಯಾವುದುವೇ ಜೂನ್ ತಿಂಗಳದಲ್ಲ, ಹಿಂದಿನ ತಿಂಗಳದ್ದು ನಮ್ಗೆ ಈ ತಿಂಗಳದ್ದು ಸಿಗ್ತಿದೆ, ಈ ತಿಂಗಳಲ್ಲೇ ಸಿಗ್ತಿದೆ. ಆ ಥರ ಅರ್ಥ ಮಾಡ್ಕೊಬೇಕು. ಸೊ ನಾವು ಟೋಟಲ್ ಅಮೌಂಟ್ನೇ ನಾವು ಏನು ಮಾಡಬೇಕು, ಪ್ರಾಬ್ಲಮ್ ಕ್ಯಾಶ್ ಬಡ್ಜೆಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಟೋಟಲ್ ಅಮೌಂಟ್ನ ತಗೋಬೇಕು. ಆ್ಯಂಡ್ ನೆಕ್ಸ್ಟ್ ವರ್ಕಿಂಗ್ ನೋಟ್ ನಂಬರ್ 2, ನಾನಿಲ್ಲಿ ಕ್ರೆಡಿಟಾರ್ಸ್ ಇದೆಯಲ್ವಾ ಪ್ರಾಬ್ಲಮಲ್ಲಿ. ಸೊ creditors are paid in the month following the month of purchases. ಇದಕ್ಕೆ ವರ್ಕಿಂಗ್ ನೋಟ್ ಬೇಕು. ಸೇಮ್ ಮಂತಲ್ಲಿ ನೋಡಿ, ವೇಜಸ್ಗೆ ಸೇಮ್ ಮಂತ್ ಇದೆ, ಬೇಕಾಗಿರಲ್ಲ ನಮಗೆ ವರ್ಕಿಂಗ್ ನೋಟ್. ಯಾವಾಗೆಲ್ಲ ನೆಕ್ಸ್ಟ್ ಮಂತ್ಗಂತ ಹೋಗುತ್ತೋ ಅವಾಗ ನಾವು ವರ್ಕಿಂಗ್ ನೋಟ್ ತೋರಿಸ್ಬೇಕು. ಸೊ ವರ್ಕಿಂಗ್ ನೋಟ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟಾರ್ಸ್. ಸೊ when it comes to the creditors, see you can check creditors is related to purchases. So ಫೆಬ್ರವರಿ ಮಂತ್ದು ಫಾಲೋಯಿಂಗ್ ದಿ ಮಂತ್ ಆಫ್ ಪರ್ಚೇಸಸ್ ಯಾವುದೇ ವರ್ಕಿಂಗ್ ಅಡಿಷನಲ್ ಇನ್ಫಾರ್ಮೇಶನ್ ಚೆಕ್ ಮಾಡೋಣ. ಕ್ರೆಡಿಟರ್ಸ್ ಆರ್ ಪೇಡ್ ಇನ್ ದಿ ಮಂತ್ ಫಾಲೋಯಿಂಗ್ ದಿ ಮಂತ್ ಆಫ್ ಪರ್ಚೇಸಸ್. ಸೊ ಯಾವ ಮಂತಲ್ಲಿ ಪರ್ಚೇಸ್ ಮಾಡಿರ್ತಾರೋ ಆ ಮಂತಲ್ಲಿ ನಾವು ಪೇಮೆಂಟ್ ಮಾಡಿರಲ್ಲ, ಅದಕ್ಕೆ ನೆಕ್ಸ್ಟ್ ಮಂತಲ್ಲಿ ಪೇಮೆಂಟ್ ಮಾಡ್ತೀವಿ. ಅದಕ್ಕೆ ನೋಡೋಣ ಇನ್ಫಾರ್ಮೇಶನ್, ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡೋಣ. ನೋಡಿ, ಪರ್ಚೇಸಸ್ 1,24,800 ಇದು ಫೆಬ್ರವರಿಲಿ ನಾವು ಪರ್ಚೇಸ್ ಮಾಡಿರೋದು. ಬಟ್ ಮಾರ್ಚಲ್ಲಿ ನಾವು ಏನು ಮಾಡ್ತೀವಿ, ಪೇಮೆಂಟ್ ಮಾಡ್ತೀವಿ 1,24,800. ನೆಕ್ಸ್ಟ್ ನೋಡಿ,
1,44,000 ಮಾರ್ಚ್ದು ಏನಾಗುತ್ತೆ ಏಪ್ರಿಲ್ 1,44,000. ನೆಕ್ಸ್ಟ್ ಏಪ್ರಿಲ್ 2,43,000. ಇದನ್ನ ನಾವೇನು ಮಾಡ್ತೀವಿ ಮೇಗೆ ತೋರಿಸ್ತೀವಿ 2,43,000. ನೆಕ್ಸ್ಟ್ ಮೇದು 2,46,000 ಜೂನ್ಗೆ ತೋರಿಸ್ತೀವಿ 2,46,000. So that's it. We came to the end of like this. The working note preparation end ಆಯಿತು. Next we shall start with the problem. After preparing this, see, I have prepared the chart for this. See, ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ರಾಬ್ಲಮ್ನ ನೋಡಿದಾಗಲೇ ನಮಗೆ ನೋಡಿ ಕ್ಯಾಶ್ ಬಡ್ಜೆಟ್ ಪ್ರಿಪೇರ್ ಮಾಡಬೇಕಂತಂದರೆ ನಾನು ನಿಮಗೆ ಲಾಸ್ಟ್ ಪ್ರಾಬ್ಲಮಲ್ಲೇ ಹೇಳಿದ್ದೆ, ನೆನಪಿಟ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಪ್ರಾಬ್ಲಮಲ್ಲಿ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ರೆಸಿಪ್ಟ್ಸ್ ಬೇಕು, ಆ್ಯಡ್ ರೆಸಿಪ್ಟ್ಸ್ ಮೈನಸ್ ಪೇಮೆಂಟ್ಸ್. ಇವಾಗ ಇದಿಷ್ಟು ಮಾಡಿದಾಗ ನಮಗೇನಾಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಸಿಗುತ್ತೆ. ಸೊ ನಮ್ಮ ಉದ್ದೇಶ ಏನು, ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕಂಡುಹಿಡಿಯೋದು. ಸೊ ನಮಗೆ ಆ ಓಪನಿಂಗ್ ಬ್ಯಾಲೆನ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ರೆಸಿಪ್ಟ್ಸ್ ಯಾವುದು ಪೇಮೆಂಟ್ಸ್ ಯಾವುದು ಅಂತ ನಾವು ಸ್ಟಾರ್ಟಿಂಗಲ್ಲೇ ತಿಳ್ಕೊಬೇಕು. ಈ ಪ್ರಾಬ್ಲಮಲ್ಲಿ ರೆಸಿಪ್ಟ್ಸ್ ಪೇಮೆಂಟ್ಸ್ ನಾವು ಹೆಂಗೆ ತಿಳ್ಕೊಂಡ್ವಿ. ಸೊ ರೆಸಿಪ್ಟ್ಸ್ ಬೇಕು, ರೆಸಿಪ್ಟ್ಸ್ಗೆ ಸೇಲ್ಸ್, ಪೇಮೆಂಟ್ಸ್ ಪರ್ಚೇಸಸ್, ವೇಜಸ್ ಅಂತಿದೆ. ಸೊ ಪರ್ಚೇಸಸ್ ಏನಾಯಿತು, ಲೇಟ್ ಆಯಿತು, ಅವಾಗ ಕ್ರೆಡಿಟರ್ಸ್ ಆಯಿತು. ಕ್ರೆಡಿಟ್ ಸೇಲ್ಸ್ ಏನಾಯಿತು, ಲೇಟಾಗಿ ಅಮೌಂಟ್ ರಿಸೀವ್ ಮಾಡ್ಕೊಂಡು ಇವಾಗ ಡೆಟಾಸ್ ಅಂತ ತೋರಿಸ್ತೀವಿ. ಇದನ್ನೇ ನಾವು ಏನು ಮಾಡ್ತೀವಿ, ಕ್ಯಾಶ್ ಬಡ್ಜೆಟ್ ಪ್ರಿಪೇರ್ ಮಾಡಬೇಕಾದ್ರೆ ತೋರಿಸ್ತೀವಿ. ನೋಡಿ ಅದನ್ನೇ ಐ ಹ್ಯಾವ್ ಶೋನ್ ಇಟ್ ಹಿಯರ್. ಕ್ಯಾಶ್ ಬಡ್ಜೆಟ್ ಏಪ್ರಿಲ್ ಜೂನ್ 2016, ಏಪ್ರಿಲ್ ಟು ಜೂನ್. ಸೊ ಪರ್ಟಿಕ್ಯುಲರ್ಸ್ ಏಪ್ರಿಲ್ ಮೇ ಜೂನ್ 3 ಮಂತ್ಸ್ಗೆ ತೊಗೊಂಡಿದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿದ್ದಾರೆ, ಏಪ್ರಿಲ್ ಕೊಟ್ಟಿರ್ತಾರೆ. ಯಾವಾಗಲೂ ಅಷ್ಟೇ ಓಪನಿಂಗ್ ಬ್ಯಾಲೆನ್ಸ್ ಫಸ್ಟ್ ಮಂತ್ಗೆ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ 1 ಮಂತ್. ಸೊ ಆ 1 ಮಂತ್ದು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ವಾಟ್ ಈಸ್ ದಿ ಅಮೌಂಟ್? ಸೊ ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ 25,000. That is what I am going to mention it here. 25,000. The next thing is add receipts. So receipts is nothing but sales. The receipts ಅಲ್ಲಿ ಈ ಪ್ರಾಬ್ಲಮ್ ನಮಗೆ ಸೇಲ್ಸ್ ಮಾತ್ರ ಇರೋದು, ಅಮೌಂಟ್ ಕ್ಯಾಶ್ ಇನ್ಫ್ಲೋ ಇರೋದು. ಸೊ ಕಲೆಕ್ಷನ್ ಫ್ರಮ್ ಡೆಟಾರ್ಸ್, ಇದಕ್ಕೆ ವರ್ಕಿಂಗ್ ನೋಟ್ 1 ಚೆಕ್ ಮಾಡ್ಕೊಳ್ಳೋಣ. ವಾಟ್ ಈಸ್ ದೇರ್ ವರ್ಕಿಂಗ್ ನೋಟ್ 1? ಸಿ ಇಯರ್ ಮಾರ್ಚ್ ಇಟ್ ಈಸ್ ದೇರ್, ಬಟ್ ನಮ್ಗೆ ಪ್ರಾಬ್ಲಮ್ ಅಲ್ಲಿ ಮಾರ್ಚ್ ಕಾಲಮ್ ಇಲ್ಲ, ಬಿಟಾಕಿ. ಏಪ್ರಿಲ್ ಮೇ ಜೂನ್ ಟೋಟಲ್ ಕಾಲಮ್ ನೋಡಿ, ಟೋಟಲ್ ಏನಿದೆ ಅದನ್ನ ಎಂಟ್ರಿ ಮಾಡ್ಕೊಳ್ಳೋಣ. ಸೊ ಏಪ್ರಿಲ್ಗೆ 1,86,000, ಮೇ 1,50,000, and June 1,41,000. So the next thing is you have to total it for only in the first column. First April ತಿಂಗಳಿಗೆ ಮಾತ್ರ ಫಸ್ಟ್ ಕಾಲಮ್ ಮಾತ್ರ ನಾವು ಟೋಟಲ್. So we shall add 25,000, 1,86,000. The total receipts is 2,11,000. The next is less payments. So the payments, the first one is creditors. So we know the creditors, how much it is for the month of March. For the month of March they have given 1,24,800. We don't require this March information. We require April, May, June information. So April I will enter it here. 1,44,000, 2,43,000, 2,46,000. The next is wages. So the wages is directly we can take it from the problem. So the wages
is 12,000, 14, 11. We require, see, wages are paid in the same month, so 11, 10, 15 in the same month we will take. So let me write 11,000, 10,000 and 15,000. Now let me total this. 1,55,000. So closing balance is nothing but A minus B. We know that total receipts is 2,11,000 and B is 1,55,000 total payments. So we will get 56,000 as a closing balance for the month of April. For the month of April. So the closing balance of April will become the opening balance of May is 56,000. So let us add it. Total receipts we shall make. So 2,06,000. The next thing is we shall add the payments. Payments, it's a 2,53,000. You add these two, you will get 2,53,000. Next, closing balance A minus B. Here A is 2,06,000 and B is 2,53,000. We will get negative balance minus 47,000. Okay, so we don't have any balance in our hand. It is minus 47,000. It means that they have taken some overdraft from the bank like that. Then so this minus 47,000 we will take as an opening balance to the month of June. Then we will add it with the receipts, so it will become 94,000. This is minus balance, this is minus balance, and this is plus. So from 1,41,000, if you deduct this minus balance, it is 94,000. The next thing is, let me check the creditors total payments. So it will become 2,61,000. If you add these two, you will get 2,61,000. So closing balance A minus B, here A is 94,000 and B is 2,61,000. We will get the minus balance 1,67,000. In this case, business firm will opt for overdraft facilities as a current account holder. The business firm, they can take the credit facilities from, they can borrow the loan from the banks or from some other sources. We came to end of this problem. If you have any doubts, get back to me in the WhatsApp group. Thank you all.